ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಗಾರ್ಡನ್ನ ತೋರಿಸ್ತಿದ್ದೀನಿ. ಸೊ ಇದು ಜಸ್ಟ್ ಗಾರ್ಡನ್ ಓವರ್ವ್ಯೂ ಅಷ್ಟೇ. ಮತ್ತು ನಾನು ನಿಮಗೆ ಗಾರ್ಡನ್ನ ಫುಲ್ಲಾಗಿ ಹೇಗೆ ನಾನು ಸೆಟ್ ಮಾಡಿದ್ದೀನಿ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈಗ ಸ್ವಲ್ಪ ಓವರ್ವ್ಯೂ ಥರ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ, ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತಿದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ತೋರಿಸ್ತಿರೋದು ಹ್ಯಾಂಗಿಂಗ್ ಪಾಟ್ಸ್. ನೋಡಿದಿರಲ್ಲ, ಸುತ್ತೂ ಕೂಡ ಹ್ಯಾಂಗಿಂಗ್ ಪಾಟ್ಸ್ ಹಾಕಿದ್ದೀವಿ. ಸೊ ಇಲ್ಲಿ ಎಸ್ ಶೇಪ್ ಹುಕ್ಸ್ನ ಆಲ್ರೆಡಿ ನಾವು ಫಿಕ್ಸ್ ಮಾಡಿದ್ವಿ. ಸೊ ಇದರಲ್ಲಿ ನಾನು ಡಿಫ್ರೆಂಟ್ ವೆರೈಟೀಸ್ ಆಫ್ ಹ್ಯಾಂಗಿಂಗ್ ಪಾಟ್ಸ್ನೆಲ್ಲ ಕೂಡ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಟ್ಯಾಂಗಲ್ ಹಾರ್ಟ್, ಹಾಗೆ ಟರ್ಟಲ್ ವೈನ್, ಹಾಗೆ ಸನ್ ರೋಸ್, ಬೇಬಿ ಸನ್ ರೋಸ್, ಈ ಥರ ಸುಮಾರು ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ನ ಹಾಕಿದ್ದೀನಿ. ಇದು ಟ್ಯಾಂಗಲ್ ಹಾರ್ಟ್. ನನ್ನ ಹತ್ರ ಸುಮಾರು ಗಿಡಗಳಿದ್ದರಿಂದ ಕೆಲವೊಂದು ಹಳೆ ಹ್ಯಾಂಗಿಂಗ್ ಪಾಟ್ಸ್ನ ಏನಿದೆ ಅದರಲ್ಲಿ ಕೂಡ ನಾನು ಟರ್ಟಲ್ ವೈನ್ ಮತ್ತು ಟ್ಯಾಂಗಲ್ ಹಾರ್ಟ್ಸ್ನ ಹಾಕಿದ್ದೆ ಅಲ್ಲ, ಅದು ಕೂಡ ಹಾಗೆ ತೊಗೊಂಬಂದು ಹಾಕಿದ್ದೀವಿ. ನೋಡಿದ್ರೆ ಈಗ ನಾನು ಹಿಂದೆ ತೋರಿಸಿದ್ದೆಲ್ಲ ಟ್ಯಾಂಗಲ್ ಹಾರ್ಟ್, ಇದು ಟರ್ಟಲ್ ವೈನ್ ಗ್ರೀನ್ ಕಲರ್. ನೋಡಿ ಎಷ್ಟು ಬುಷಿಯಾಗಿ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇದು ಒಂದು ಪರ್ಪಲ್ ಕಲರ್ ಹ್ಯಾಂಗಿಂಗ್ ಪ್ಲ್ಯಾಂಟ್. ಇದು ಹೆಸರು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಇದು ಬೇಬಿ ಸನ್ ರೋಸಸ್. ನೋಡಿ, ಬೇಬಿ ಸನ್ ರೋಸಸ್ ಇದು ಪಿಂಕ್ ಕಲರ್. ಆ್ಯಕ್ಚುಲಿ ಇದರಲ್ಲೂ ಕೂಡ 2-3 ಕಲರ್ ಇದೆ. ನನ್ನ ಹತ್ರ ಇರೋದು ಬರೀ ಪಿಂಕ್ ಕಲರ್ ಅಷ್ಟೇ. ಪಿಂಕ್ ಕಲರ್ ಬೇಬಿ ಸನ್ ರೋಸ್ ಪ್ಲ್ಯಾಂಟ್. ದಿನ ಕೂಡ ಇದರಲ್ಲಿ ನನಗೆ ಫ್ಲವರ್ಸ್ ಇದ್ದೇ ಇರುತ್ತೆ. ನಾನು 3 ಹ್ಯಾಂಗಿಂಗ್ ಪಾಟ್ಸಲ್ಲೇ ಹಾಕಿದ್ದೀನಿ. 3ರಲ್ಲೂ ಕೂಡ ದಿನ ಫ್ಲವರ್ಸ್ ಇರುತ್ತೆ. ನೋಡಿದ್ರಿ ಅಲ್ಲ, ನನ್ನ ಹತ್ರ ಇದೆಲ್ಲ ಹಳೆ ಪ್ಲಾಂಟ್ಸೇ. ಹಳೆ ಪ್ಲಾಂಟ್ಸ್ನ ನಾನು ಏನು ಕಟ್ಟಿಂಗ್ಸ್ ಇದೆ ಅಲ್ಲ, ಕಟ್ಟಿಂಗ್ಸಿಂದ ಮತ್ತೆ ರೀಗ್ರೋ ಮಾಡ್ತಾನೇ ಇದ್ದೀನಿ. ಸೊ ಇದೇ ರೀತಿ 3 ಹ್ಯಾಂಗಿಂಗ್ ಪಾಟ್ಸಲ್ಲಿ ಹಾಕಿದ್ದೀನಿ. ಇದು ಬೇಬಿ ಸನ್ ರೋಸ್ ಮತ್ತು ಇದು ಟ್ಯಾಂಗಲ್ ಹಾರ್ಟ್. ಹೀಗೆ ಪಕ್ಕ ಇರುವಂಥದ್ದಕ್ಕೆ ಡಿಫ್ರೆಂಟ್ ವೆರೈಟೀಸ್, ಬಟ್ ಆಲ್ಮೋಸ್ಟ್ ಎಲ್ಲ ಕೂಡ ಗ್ರೀನ್ ಕಲರ್ ಇದೆ. ಇನ್ನು ಮುಂದೆ ನಾನು ಪರ್ಪಲ್ ಕಲರ್ ಆರ್ ಬೇರೆ ಕಲರ್ ಶೇಡ್ಸ್ ಪ್ಲ್ಯಾಂಟ್ಸ್ನ ತೊಗೊಂಡು ಬಂದು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ಇಡ್ತೀನಿ. ಹಾಗೆಯೇ ನಾನು ಸ್ನೇಕ್ ಪ್ಲ್ಯಾಂಟ್ನ ಕೂಡ ಇಟ್ಟಿದ್ದೀನಿ. ಈಗ ರೀಸೆಂಟಾಗಿ ಹ್ಯಾಂಗಿಂಗ್ ಪ್ಲ್ಯಾಂಟಲ್ಲಿ ಸ್ನೇಕ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಸ್ಪೈಡರ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಹೇಗೆ ನಾನು ರಿಪೋರ್ಟ್ ಮಾಡಿದೆ, ಹಾಗೆಯೇ ಹೇಗೆ ಕಾಣ್ತಿದೆ ಅದು ಹ್ಯಾಂಗಿಂಗಲ್ಲಿ ಅಂತ. ಹಾಗೆ ನಾವು ರೇನ್ ಲಿಲ್ಲೀಸ್ನ ಇಡ್ಬೋದು, ಮೋಸ್ ರೋಸ್ ಇಡ್ಬೋದು. ಇದು ನೋಡ್ತೀರಲ್ಲ, ಇದು ಮೋಸ್ ರೋಸ್ ಯೆಲ್ಲೋ ಕಲರ್. ಇದು ಇಟ್ಟು ತುಂಬಾ ದಿನ ಆಯಿತು. ನೋಡಿ, ಈಗ ಸ್ವಲ್ಪ ಶೇಡ್ ಚೇಂಜ್ ಆಗ್ತಿದೆ. ಆ್ಯಂಡ್ ಇದು ರೇನ್ ಲಿಲ್ಲಿ ಇದು ವೈಟ್ ಕಲರ್ ರೇನ್ ಲಿಲ್ಲಿ. ಸೊ ಹೀಗೆ ಹ್ಯಾಂಗಿಂಗ್ ಪಾಟ್ಸ್ ಆಯ್ತಲ್ಲ. ನೆಕ್ಸ್ಟ್ ನಾನಿಲ್ಲಿ ನನ್ನ ಗಾರ್ಡನ್ನಲ್ಲಿರುವಂಥ ಪಾಟ್ಸಲ್ಲಿ ಗಿಡಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ನನಗೆ CTG ಮೀಟಲ್ಲಿ ಒಬ್ಬರು ಫ್ರೆಂಡ್ಸ್ ಕೊಟ್ಟಿದ್ದು. ಒಬ್ಬೊಬ್ಬರು ಒಂದೊಂದು ವೆರೈಟಿ ಕೊಟ್ಟರು. ಅದು ಎಲ್ಲ ಕೂಡ ನಾನು ಒಂದೇ ಪಾಟಲ್ಲಿ ಪ್ಲ್ಯಾಂಟ್ ಮಾಡಿದ್ದೀನಿ. ಇದು ನೋಡಿದ್ರಿ ಅಲ್ಲ, ಇದು ಇನ್ಸುಲಿನ್ ಪ್ಲ್ಯಾಂಟು. ಹಾಗೆ ಇಲ್ಲಿ ನೋಡಿ, ಇದು ನಾನು ಡೈಲಿ ಬರುವಂಥ ರೈಸ್ ವಾಟರ್ನ ಹೀಗೆ ಸ್ಟೋರ್ ಮಾಡ್ತೀನಿ. ಫರ್ಮೆಂಟ್ ಮಾಡಿ ನಾನು ಗಿಡಗಳಿಗೆ ಕೊಡ್ತೀನಿ. 1:10 ರೇಷಿಯೋದಲ್ಲಿ. ಅಂದರೆ 8 ಲೀಟರ್ಸ್ ಆಫ್ ವಾಟರ್, 2 ಲೀಟರ್ಸ್ ಆಫ್ ಈ ವಾಟರ್ನ ತೊಗೊಂಡು ನಾನು ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ತೀನಿ. ಸೊ ನೋಡಿ, ಈ ಎಲ್ಲ ಚೋಟು ಮೋಟು ಪ್ಲ್ಯಾಂಟ್ಸ್ಗಳೆಲ್ಲ ಕೂಡ ಈಗ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆದಿದೆ. ನಾನು ಮತ್ತೆ ನಿಮಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನನ್ನ ಗಾರ್ಡನ್ ಟೂರ್ದು. ಆಗ ನಿಮಗೆ ಕರೆಂಟ್ ಸಿಚುಯೇಷನ್ ಕೂಡ ಗೊತ್ತಾಗುತ್ತೆ. ಈ ವಿಡಿಯೋಗೂ ಮತ್ತು ನೆಕ್ಸ್ಟ್ ಬರೋ ವಿಡಿಯೋಗೂ ಅಪ್ಡೇಟ್ಸ್ ಏನು ಅಂತ ಕೂಡ ಅರ್ಥ ಆಗುತ್ತೆ. ಇದೆಲ್ಲ ನೋಡ್ತಿದ್ರಲ್ಲ, ಇದೆಲ್ಲ ಮೆಂತ್ಯ ಕಾಳು, ಮನೆಯಲ್ಲಿ ಸಿಗುವಂಥ ಮೆಂತ್ಯ ಕಾಳನ್ನು ಹಾಕಿ ಬೆಳೆಸಿದಂಥ ಮೆಂತ್ಯ. ಹಾಗೆ ನಾನು ಕೆಲವೊಂದು ಸೀಡ್ಸ್ನ ಹಾಕಿದ್ದೀನಿ. ಇದು ನೋಡಿ, ಇದು ಕಲ್ಲಂಕೋಯ್, ಚಿಕ್ಕ ಫ್ಲವರ್ಸ್ ಬಂದಿದೆಲ್ಲ ಆರೆಂಜ್ ಕಲರ್ದು, ಅದು ಕಲ್ಲಂಕೋಯ್. ಹೀಗೇ ಎಲ್ಲ ನನ್ನ ಹತ್ರ ಸದ್ಯಕ್ಕೆ ಏನೇನು ಪಾಟ್ಸಲ್ಲಿ ಏನೇನು ಗಿಡ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಸ್ಪೈಡರ್ ಪ್ಲಾಂಟ್, ಚಿಕ್ಕ ಬೇಬಿ ಪ್ಲಾಂಟ್ಸ್. ಇದು ಅದನ್ನು ತೆಗೆದು ನಟ್ಟಿದ್ದೀನಿ. ಅದು ಕೂಡ ನಮಗೆ ಮತ್ತೆ ಇನ್ನೊಂದು ಪ್ಲಾಂಟ್ಸ್ ಆಗುತ್ತೆ. ಇದು ಕೂಡ ಅಷ್ಟೇ ನನಗೆ CTG ಮೀಟಲ್ಲಿ ಒಬ್ಬರು ಫ್ರೆಂಡ್ ಕೊಟ್ಟಿದ್ದು. ಈ ಕಟ್ಟಿಂಗ್ ಕೂಡ ಅಷ್ಟೇ CTG ಮೀಟಲ್ಲಿ ಫ್ರೆಂಡ್ ಕೊಟ್ಟಿದ್ದು. ನೆಕ್ಸ್ಟ್ ಇದು ಪರ್ಪಲ್ ಕಲರ್ ಟರ್ಟಲ್ ವೈನ್ ಹಾಕಿದ್ದೀನಿ. ನೋಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಇದು ರೆಡ್ ಕಲರ್ ಸ್ಫಟಿಕ ಗಿಡ. ಆಮೇಲೆ ಇದು ಡ್ರ್ಯಾಗನ್ ಫ್ರೂಟ್.
ಹಾಗೆ ಇದು ಗ್ರಾಫ್ಟೆಡ್ ಬ್ರಿಂಜಾಲ್ ಪ್ಲಾಂಟ್. ಇದರಲ್ಲೂ ಕೂಡ ಕಾಯಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ. ಅದು ಕೂಡ ನಾನು ಹಾರ್ವೆಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಸ್ಪೈಡರ್ ಪ್ಲ್ಯಾಂಟ್ನ ರಿಪೋರ್ಟ್ ಮಾಡಿದ್ದೆ ಹ್ಯಾಂಗಿಂಗ್ ಪ್ಲ್ಯಾಂಟಲ್ಲಿ ಅಂತ ಹೇಳಿದ್ನಲ್ಲ, ಅದು ಈ ಸ್ಪೈಡರ್ ಪ್ಲ್ಯಾಂಟೇ. ಇದರಲ್ಲಿ ತುಂಬಾ ಪಫ್ಸ್ ಬರುತ್ತೆ, ಅಂದರೆ ಅದು ಗಾಳೀಲಿ ನೇತಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನು ಕೂಡ ನಾನು ಹ್ಯಾಂಗಿಂಗ್ ಪ್ಲ್ಯಾಂಟಲ್ಲಿ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಒಂಥರ ಆರ್ನಮೆಂಟಲ್ ಪ್ಲ್ಯಾಂಟ್ಸು. ಇದು ವೈಟ್ ರೆಡ್ ಲಿಲ್ಲಿ. ಹಾಗೆಯೇ ಇದು ಕೂಡ ಅಷ್ಟೇ, ಇದು ಪುದೀನ ಕಟ್ಟಿಂಗ್ಸ್ನ ನಾನು ನಟ್ಟಿದ್ನಲ್ಲ, ಅದು ಪುದೀನ ಕಟ್ಟಿಂಗ್ಸು. ನೆಕ್ಸ್ಟ್ ಇದು ರೋಸ್ ಪ್ಲ್ಯಾಂಟು, ಹಾಗೆಯೇ ಸ್ಪೈಡರ್ ಪ್ಲ್ಯಾಂಟ್ಸು. ಇದೆಲ್ಲ ನನ್ನ ಗಾರ್ಡನಲ್ಲಿ ಸದ್ಯಕ್ಕೆ ಇರುವಂಥ ಗಿಡಗಳು. ತುಂಬಾ ಕಡಿಮೆ ಕಾಣಿಸ್ತಿದೆ ಅಲ್ಲ. ಆ್ಯಕ್ಚುಲಿ ಈಗ ಮತ್ತೆ ವಾಲ್ಯೂಮ್ ಜಾಸ್ತಿ ಆಗಿದೆ. ಅಂದರೆ ಈಗ ಮತ್ತೆ ನಾನು ಕೆಲವೊಂದು ಹೊಸ ಗಿಡಗಳನ್ನ ಹಾಕಿದ್ದೀನಿ. ಹಾಗೆಯೇ ಇದ್ದಂಥ ಗಿಡಗಳು ಕೂಡ ದೊಡ್ಡದಾಗಿದೆ. ಸೊ ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಹಾಗೆಯೇ ನಾನು ಗಿವ್ ಅವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಸಜೆಷನ್ಸ್ ಬೇಕು ನನಗೆ. ಸೊ ಸಜೆಷನ್ಸ್ ಕೊಡಿ. ಇಲ್ಲಿ ನಿಮಗೆ ತೋರಿಸ್ತಿದ್ದೀನಲ್ಲ, ಅದು ಸ್ಟ್ರಾಬೆರಿ ಪ್ಲ್ಯಾಂಟ್ಸು ನಾನು ಗ್ರೂಪ್ ಪ್ರೊಕ್ಯೂರ್ಮೆಂಟಿಂದ, ಅಂದರೆ CTG ಗ್ರೂಪ್ ಪ್ರೊಕ್ಯೂರ್ಮೆಂಟಲ್ಲಿ ತೊಗೊಂಡಂಥ ಪ್ಲ್ಯಾಂಟ್ಸು. ನನಗೆ ಔಟ್ ಆಫ್ 10 3 ಸರ್ವೈವ್ ಆಗಿದೆ. ಸೊ ಇದು ಸ್ಟ್ರಾಬೆರಿ ಪ್ಲ್ಯಾಂಟ್ಸು. ಇದು ಅಲೋವೆರಾ ನಮ್ಮ ಅಕ್ಕ ಮನೆಯಿಂದ ತೊಗೊಂಡ್ಬಂದು ನಟ್ಟಿರುವಂಥ ಅಲೋವೆರಾ. ಹಾಗೆಯೇ ಸುಮಾರು ಗಿಡಗಳನ್ನ ನಟ್ಟಿದ್ದೀನಿ. ಇದು ನೋಡ್ತಿದ್ದೀರಲ್ಲ, ಇದು ಮಾರ್ನಿಂಗ್ ಗ್ಲೋರಿ ಬ್ಲೂ ಕಲರ್ ಮಾರ್ನಿಂಗ್ ಗ್ಲೋರಿ. ಇದು ಬ್ರಹ್ಮಕಮಲ. ಇದು ನೈಟ್ ಬ್ಲೂಮರೇನೆ. ನನಗೆ CTG ಮೀಟಲ್ಲಿ ಡೇ ಬ್ಲೂಮರ್ ಕೂಡ ಸಿಕ್ತು, ಒಬ್ಬರು ಫ್ರೆಂಡ್ ಕೊಟ್ಟರು. ಅದನ್ನು ಕೂಡ ನಾನು ಪ್ಲ್ಯಾಂಟ್ ಮಾಡಿದ್ದೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ಹೋಪ್ ಚೆನ್ನಾಗಿ ಬೆಳೆದು ಒಳ್ಳೆ ಹೂವುಗಳನ್ನ ಕೊಡಬೇಕು ಅಂತ ಆಶಿಸೋಣ. ನೆಕ್ಸ್ಟು ಅಂಜೀರ್ ಪ್ಲ್ಯಾಂಟು. ಹಾಗೆಯೇ ಇದು ಕ್ರಿಸಂಥಮಮ್, ಅದೇ ಸೇವಂತಿಗೆ ಹೂವು ಗಿಡಗಳು. ಸೇವಂತಿಗೆ ಗಿಡಗಳನ್ನೆಲ್ಲ CTG ಮೀಟಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಿದಂಥ ಗಿಡಗಳು. ಇವೆಲ್ಲ ಆಲ್ಮೋಸ್ಟ್ ಕೆಲವೊಂದು ಹೋಯಿತು, ಬಿಕಾಸ್ ಹೈಬ್ರಿಡ್ಸ್ ಎಲ್ಲ ತುಂಬ ನಮಗೆ ಸರ್ವೈವ್ ಆಗೋದು ಕಷ್ಟ ಅಲ್ವಾ. ನಮ್ಮ ಹೈಬ್ರಿಡ್ ಅಲ್ಲದೆ ಇರೋ ಗಿಡಗಳಾದರೆ ಚೆನ್ನಾಗಿ ಸರ್ವೈವ್ ಆಗುತ್ತೆ. ಇದು ಕೂಡ ಅಷ್ಟೇ CTG ಮೆಗಾಮೀಟಲ್ಲಿ ಕೊಟ್ಟಿದ್ದಂಥ ಇದು ನಿಂಬು ಪ್ಲ್ಯಾಂಟು. ನಿಂಬೆಹಣ್ಣು ಕೂಡ ಬಂದಿದೆ, ತುಂಬಾ ಚೆನ್ನಾಗಿ ಬರ್ತಿದೆ. ಇದು ಕೂಡ ಇದು ಜೇಡ್ ಪ್ಲ್ಯಾಂಟು. ನನಗೆ ಆಫೀಸಲ್ಲಿ ಒಬ್ಬರು ಗಿಫ್ಟ್ ಕೊಟ್ಟಿದ್ರು ಇದು. ಸೊ ಅದು ಇಂಡೋರಲ್ಲಿ ಇಟ್ಟಿದ್ದೆ, ಬಟ್ ಅದು ಫುಲ್ಲು ಒಣಗೋಗಿ ಎಲ್ಲ ಎಲೆಗಳು ಡ್ರಾಪ್ ಆಗ್ತಿತ್ತು. ಸೊ ಅದನ್ನು ಮತ್ತೆ ತೊಗೊಂಬಂದು ಔಟ್ಡೋರಲ್ಲಿ ನಟ್ಟಿದ್ದೆ. ಹಾಗೆ ಇದು ನೋಡ್ತಿದ್ರಲ್ಲ, ನಿಮಗೆ ತೋರಿಸ್ದೆ ಅಲ್ಲ ಮೆಂತ್ಯ ಸೊಪ್ಪು ಸ್ವಲ್ಪ ಭಾಗನ ಹಾರ್ವೆಸ್ಟ್ ಮಾಡಿದ್ದೆ, ಅದೇ ಮೆಂತ್ಯ ಸೊಪ್ಪು. ಹಾಗೆ ಇಲ್ಲಿ ನೋಡ್ತಿದ್ದೀರಾ, ಇದು ಒಂದು ಫ್ಲವರ್ ಗಿಡ. ಚೈನೀಸ್ ವೈಲೆಟ್ ಅಂತ ಕರೀತಾರೆ. ಅದರಲ್ಲಿ ಯಾವಾಗಲೂ ಫ್ಲವರ್ಸ್ ಇರುತ್ತೆ. ಸೊ ನೋಡಿದ್ರಿ ಅಲ್ಲ, ನನ್ನ ಗಾರ್ಡನ್ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.